वन्द्यं सदा अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम श्रीगुरुभ्यो नमः हरिः ओम् इतिहासपुराणाब्धेः भवच्चित्ताद्रिलोडितात् जातां भारततात्पर्य सुधां कः सन्न सेवते ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಆ ತ್ರಿವಿಕ್ರಮ ಪಂಡಿತ ಆಚಾರ್ಯರು ಆಚಾರ್ಯರನ್ನ ಕುರಿತು ಮಧ್ವರನ್ನ ಕುರಿತು ಹೇಳ್ತಾ ಇದ್ದಾರೆ. ಏನು ಆಚಾರ್ಯರೇ, ನೀವು ಏನು ಈ ಟೀಕೆಗಳನ್ನ ಬರೆದಿದ್ದೀರಿ ಶ್ಲೋಕ ರೂಪವಾಗಿ, ಅದು ಹೇಗಿದೆ ಅಂತಂದ್ರೆ ಅದು ಒಂಥರ ಕ್ಷೀರ ಸಮುದ್ರವನ್ನ ಮಥನ ಮಾಡಿದ ಹಾಗೆ ಇದೆ. ಇಲ್ಲಿ ಮಂದರ ಪರ್ವತ ಯಾವುದು ಅಂತ ಹೇಳಿದ್ರೆ ಆಚಾರ್ಯರ ಮನಸ್ಸೇ ಮಂದರ ಪರ್ವತ. ಅದರಿಂದ ಮಥನ ಮಾಡಿದಾಗ ಮಹಾಭಾರತ, ಮೂಲ ರಾಮಾಯಣ, ಇತಿಹಾಸ ಗ್ರಂಥಗಳು, ಇವೇ ಮೊದಲಾದ ಇತಿಹಾಸ ಗ್ರಂಥಗಳು, ಭಾಗವತಾದಿ ಪುರಾಣ ಗ್ರಂಥಗಳು, ಇವುಗಳೆಂಬ ಕ್ಷೀರ ಸಮುದ್ರ, ಇವುಗಳೇ ಕ್ಷೀರ ಸಮುದ್ರ. ಇದರಲ್ಲಿ ನಿಮ್ಮ ಮನಸ್ಸೆಂಬ ಪರ್ವತವನ್ನ ಮಂಥನ ಮಾಡಿದಾಗ ಅದರಿಂದಾಗಿ ಬಂದಿರುವಂಥದ್ದು ಮಹಾಭಾರತ ತಾತ್ಪರ್ಯ ನಿರ್ಣಯವೆಂಬಂತಹ ಅಮೃತ. ಅಂತಹ ಅಮೃತಕ್ಕೆ ಸಮಾನವಾಗಿರುವಂತಹ ಗ್ರಂಥವನ್ನ ನೀವು ರಚನೆ ಮಾಡಿದಿರಿ. ಇಂತಹ ಈ ಇತಿಹಾಸ ಪುರಾಣಗಳ ಸಾರ ರೂಪವಾದ ಈ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಪ್ರತಿಯೊಬ್ಬ ಸಜ್ಜನನೂ ಕೂಡ ಶ್ರವಣ, ಮನನ, ಪಾರಾಯಣ, ಅದರ ಅರ್ಥಾನುಸಂಧಾನ ಎಲ್ಲವೂ ಕೂಡ ಅವಶ್ಯವಾಗಿ ಮಾಡಲೇಬೇಕು. ಅಂತಹ ಅದ್ಭುತವಾಗಿ ಇವೆ. ಎಲ್ಲ ದೇವತೆಗಳು ಕೂಡ ಅಮೃತಕ್ಕೆ ಹೇಗೆ ಮುಂದೆ ಬರ್ತಾರೋ, ಅಮೃತ ಬೇಕೇ ಬೇಕು ಅಂತ ಹೇಳಿ ಹೇಗೆ ಎಲ್ಲ ದೇವತೆಗಳು ಹಾತೊರಿತಾರೋ, ಹಾಗೆ ಎಲ್ಲ ಸಜ್ಜರರೂ ಕೂಡ ಈ ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯವೆಂಬ ಅಮೃತ ಗ್ರಂಥವನ್ನ ಸೇವನೆ ಮಾಡ್ತಾರೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಇತಿಹಾಸ ಪುರಾಣಾಬ್ಧೇಹೇ ಭವಚ್ಚಿತ್ತಾದ್ರಿಲೋಡಿತಾತ್ ಜಾತಾಂ ಭಾರತ ತಾತ್ಪರ್ಯ ಸುಧಾಂ ಕಹ ಸನ್ ನ ಸೇವತೆ. ಅರ್ಥ ನೋಡಿ. ಭವಚ್ಚಿತ್ತಾದ್ರಿಲೋಡಿತಾತ್, ಭವಚ್ಚಿತ್ತಾದ್ರಿಲೋಡಿತಾತ್ ತಮ್ಮ ಮನಸ್ಸೆಂಬ ಮಂದರ ಪರ್ವತದಿಂದ ಕಡೆಯಲ್ಪಟ್ಟ, ತಮ್ಮ ಮನಸ್ಸೆಂಬ ಮಂದರ ಪರ್ವತದಿಂದ ಕಡೆಯಲ್ಪಟ್ಟ ತಮ್ಮ ಮನಸ್ಸೆಂಬ ಮಂದರ ಪರ್ವತದಿಂದ ಕಡೆಯಲ್ಪಟ್ಟ ಇತಿಹಾಸ ಪುರಾಣಾಬ್ಧೇಹೇ, ಇತಿಹಾಸ ಪುರಾಣಾಬ್ಧೇಹೇ ಇತಿಹಾಸ ಪುರಾಣಗಳೆಂಬ ಕ್ಷೀರ ಸಮುದ್ರದಿಂದ, ಇತಿಹಾಸ ಪುರಾಣಗಳೆಂಬ ಕ್ಷೀರ ಸಮುದ್ರದಿಂದ ಜಾತಾಂ ಉತ್ಪನ್ನವಾದ, ಜಾತಾಂ ಉತ್ಪನ್ನವಾದ
ಜಾತಾಂ ಉತ್ಪನ್ನವಾದ ಭಾರತ ತಾತ್ಪರ್ಯ ಸುಧಾಂ, ಭಾರತ ತಾತ್ಪರ್ಯ ಸುಧಾಂ, ಮಹಾಭಾರತ ತಾತ್ಪರ್ಯ ನಿರ್ಣಯವೆಂಬ ಅಮೃತವನ್ನು, ಮಹಾಭಾರತ ತಾತ್ಪರ್ಯ ನಿರ್ಣಯವೆಂಬ ಅಮೃತವನ್ನು ಕಹ ಸನ್, ಕಹ ಸನ್ ಯಾವ ಸಜ್ಜನನು, ಕಹ ಸನ್ ಯಾವ ಸಜ್ಜನನು ಕಹ ಸನ್ ಯಾವ ಸಜ್ಜನನು ನ ಸೇವತೆ ಸೇವಿಸುವುದಿಲ್ಲ, ನ ಸೇವತೆ ಸೇವಿಸುವುದಿಲ್ಲ, ಕ್ವಶನ್ ಮಾರ್ಕ್, ನ ಸೇವತೆ ಸೇವಿಸುವುದಿಲ್ಲ, ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಮುಂದೆ ಭಾಗವತ ತಾತ್ಪರ್ಯವನ್ನ ಭಾಗವತ ತಾತ್ಪರ್ಯವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಪುರಾಣ ಸ್ಥಾನ ಪಾಂಥಾನಾಂ ಅಭಾಷಾತ್ರಯ ವೇದಿನಾಂ ಭವತಾ ಸುಸಖಾ ಚಕ್ರೇ ಶ್ರೀ ಭಾಗವತ ನಿರ್ಣಯ. ಇದರಲ್ಲಿ ನೋಡಿ, ಈ ಭಾಗವತದಲ್ಲಿ ವೇದವ್ಯಾಸರು ಅನೇಕ ಭಾಷೆಗಳನ್ನ ಅದರಲ್ಲಿ ಪ್ರಕಟಗೊಳಿಸಿದ್ದಾರೆ. ಅವ್ರು ಹೇಳಿರುವಂತಹ ಶ್ಲೋಕಗಳೆಲ್ಲ ಸಂಸ್ಕೃತ ಶ್ಲೋಕಗಳೇ, ಸಂಸ್ಕೃತ ಭಾಷೆಯಲ್ಲಿಯೇ ಇರುವಂತದ್ದು. ಆದ್ರೆ ಅದಕ್ಕಿಂತ ಮುಖ್ಯ ಅದು ಗುಹ್ಯ ಭಾಷೆ, ದರ್ಶನ, ಸಮಾಧಿ ಎನ್ನುವಂತ ಹೇಳಿ ಈ ರೀತಿ ಅನೇಕ ಭಾಷೆಗಳಿವೆ. ಅಂದ್ರೆ ಅವರು ಹೇಳುವಂತಹ ವೇದವ್ಯಾಸರ ಅಭಿಪ್ರಾಯ ಎಲ್ಲರಿಗೂ ಕೂಡ ಗೊತ್ತಾಗಬಾರದು ಅಂತ. ಅಸಜ್ಜನರು ಕೂಡ ವೇದವ್ಯಾಸರ ಅಭಿಪ್ರಾಯವನ್ನ ತಿಳಿದು ಆ ಭಾಗವತ ಸರಿಯಾದ ಅರ್ಥವನ್ನ ತಿಳಿದು ಮೋಕ್ಷವನ್ನು ಹೊಂದುವಂತಹ ಪ್ರಸಂಗವಿರುವುದರಿಂದ ಈ ರೀತಿ ಕೆಲವೊಂದು ಭಾಷೆಗಳನ್ನ ಅಲ್ಲಿ ಪ್ರಯೋಗ ಮಾಡಿದ್ದುಂಟು. ಆದರೆ ಈ ಮೂರು ಭಾಷೆಗಳನ್ನ ಅರಿಯದೇ ಇರುವಂತಹ ಈ ಪುರಾಣವೆಂಬ ರಸ್ತೆಯಲ್ಲಿ, ಪುರಾಣಗಳೇ ಒಂದು ದೊಡ್ಡ ಹಾದಿ, ಎಂದೂ ಕೊನೆಗೊಳ್ಳದ ಹಾದಿ ಅದು. ಆ ಹಾದಿಯಲ್ಲಿ ಹೋಗುವಂತಹ ಪಥಿಕರಿಗೆ ಉತ್ತಮವಾದ ಗೆಳೆಯ ಅಂತಂದ್ರೆ ನೀವು ಮಾಡಿಕೊಟ್ಟಿರುವಂತಹ ಭಾಗವತ ತಾತ್ಪರ್ಯ ನಿರ್ಣಯ. ಅದ್ಭುತವಾದ ಗೆಳೆಯ. ಕೆಲವೊಮ್ಮೆ ಗೂಗಲ್ ಮ್ಯಾಪ್ ಬೇರೆ ಹೇಳ್ಬಿಡ್ಬಹುದು, ಆದ್ರೆ ಆಪ್ತನಾದ ಸಖ ಬೇರೆ ದಾರಿಯನ್ನು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲೆಕ್ಟ್ರಾನಿಕ್ ಏನು ವಸ್ತುಗಳು ಇರ್ತವೆ, ಕೆಲವೊಮ್ಮೆ ಬೇರೆ ಸ್ಥಳವನ್ನ, ಬೇರೆ ಯಾವುದೋ ಜಾಗವನ್ನ ಹೇಳಿಬಿಡ್ಬಹುದು, ತಪ್ಪಾದ ಹಾದಿಯನ್ನು ತೋರಿಸಿಬಿಡ್ಬಹುದು. ಆದ್ರೆ ಸರಿಯಾದ ಜ್ಞಾನ ಉಳ್ಳಂತಹ ಒಬ್ಬ ಆಪ್ತನಾದ ಸಖ ಇದ್ದಾಗ ಅವನು ಸರಿಯಾದ ಮಾರ್ಗವನ್ನೇ ತೋರಿಸ್ತಾನೆ. ಹೇಗೋ ಹಾಗೆ ಈ ಅರಿಯದ ದಾರಿಯಲ್ಲಿ ಹೋಗುವಂತಹ, ಪುರಾಣದ ಬಗ್ಗೆ ವಿಮರ್ಶನೆ ಮಾಡುವಂತಹ ಪೌರಾಣಿಕರಿಗೆ
ಈ ಮೂರು ಭಾಷೆಗಳನ್ನ ಅರಿಯದೇ ಇರುವಂತಹ ಈ ಪೌರಾಣಿಕರಿಗೆ ನಿಮ್ಮ ಈ ಭಾಗವತ ತಾತ್ಪರ್ಯ ನಿರ್ಣಯ ಏನಿದೆ ಅದ್ಭುತವಾದ ಸಖವಾಗಿದೆ, ಅಂದ್ರೆ ಬಹಳ ಅನುಕೂಲವಾಗಿದೆ. ವಿಚಾರ ಮಾಡಿ, ಭಾಗವತನ ಯಾರು ಬೇಕಾದ್ರೂ ಕೂಡ ಅದನ್ನು ಓದಿ ಬಿಡಬಹುದು, ಅದ್ವೈತಿಯೂ ಕೂಡ ಓದಿ ಬಿಡಬಹುದು, ವಿಶಿಷ್ಟಾದ್ವೈತಿಯೂ ಕೂಡ ಅದನ್ನು ಓದಬಹುದು. ಆದ್ರೆ ಓದಿದವರೆಲ್ಲರೂ ಕೂಡ ಈ ಭಾಷಾ ತ್ರಯವನ್ನ ಸರಿಯಾಗಿ ಗೊತ್ತಿರೋರೇ ಆಗಿರ್ತಾರೆ ಅಂತ ಹೇಳಿಕ್ ಆಗೋದಿಲ್ಲ, ಸರಿನಾ? ಆದ್ರೆ ಆಚಾರ್ಯರ ಒಂದು ಭಾಗವತ ತಾತ್ಪರ್ಯ ನಿರ್ಣಯವನ್ನು ಓದಬೇಕು ಅಂದ್ರೆ ದ್ವೈತಿನೇ ಆಗಿರ್ಬೇಕು. ಅವರ ಮೇಲೆ ಅಭಿಮಾನ ಭಕ್ತಿಯಾದಿಗಳು ಇದ್ದಾಗ ಮಾತ್ರ ಅವರು ರಚನೆ ಮಾಡಿರುವಂತಹ ಭಾಗವತ ತಾತ್ಪರ್ಯ ನಿರ್ಣಯದ ಬಗ್ಗೆ ಆದರವನ್ನ ತೋರಿ ಸರಿಯಾಗಿ ಅವನು ಓದ್ತಾನೆ. ಅಂಥವನು ಮಾತ್ರ ವೇದವ್ಯಾಸರ ಸರಿಯಾದ ಅಭಿಪ್ರಾಯವನ್ನ ತಿಳಿದು ಮೋಕ್ಷವನ್ನ ಪಡಿತಾನೆ. ಆದ್ದರಿಂದ ನಿಮ್ಮ ಈ ಒಂದು ಭಾಗವತ ತಾತ್ಪರ್ಯ ನಿರ್ಣಯ ಏನಿದೆ ಅದು ಉತ್ತಮವಾದ ಸಜ್ಜನನಿಗೆ ಸಖದಂತೆ, ಅಜ್ಞಾತವಾದ ಹಾದಿಯಲ್ಲಿ ಹೋಗುವಂತಹ ಪೌರಾಣಿಕರಿಗೆ ಅದು ಅದ್ಭುತವಾದ ಸಖವಾಗಿದೆ, ಸಖನಾಗಿ ಇದ್ದಾನೆ ಇದೆ ಅಂತ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಭಾಷೆಯನ್ನು ನೋಡಿ, ನಾವು ಬೇರೆ ಬೇರೆ ಊರಿಗೆಲ್ಲ ಹೋದಾಗ ಕೆಲವೊಂದು ಭಾಷೆಗಳು ನಮಗೆ ಬರೋದಿಲ್ಲ, ಹೌದಾ? ಆದ್ರೆ ಅಂತಲ್ಲಿ ಏನ್ ಮಾಡಬೇಕು? ಆದ್ರೆ ಒಬ್ಬ ಸಖ ಇದ್ದ ಅಂತ ಆದ್ರೆ ಎಲ್ಲಾ ಭಾಷೆಗಳನ್ನು ಬಲ್ಲಂತಹ, ಆಯಾಯ ಪ್ರಾಂತ್ಯದ ಭಾಷೆಯನ್ನ ಬಲ್ಲಂತಹ ಸಖ ಇದ್ದ ಅಂತ ಆದ್ರೆ ಎಲ್ಲೂ ಕೂಡ ಯಾವುದೇ ತೊಂದರೆ ಆಗೋದಿಲ್ಲ. ಹಾಗೆ ಇಲ್ಲಿ ಪುರಾಣದ ಭಾಷೆಗಳು ನಮಗೆ ಗೊತ್ತಿಲ್ಲದೆ ಹೋದ್ರೂ ಕೂಡ ಭಾಗವತ ತಾತ್ಪರ್ಯ ನಿರ್ಣಯ ಒಂದಿದ್ರೆ ಸಾಕು, ನಾವು ಎಲ್ಲ ದಾರಿಯನ್ನು ಕೂಡ ಸುಗಮವಾಗಿ ನಮ್ಮ ನಮ್ಮ ಗುರಿಗಳನ್ನ ತಲುಪಬಹುದು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ, ಪುರಾಣ ಸ್ಥಾನ ಪಾಂಥಾನಾಂ ಅಭಾಷಾತ್ರಯ ವೇದಿನಾಂ ಭವತಾ ಸುಸಖಾ ಚಕ್ರೇ ಶ್ರೀ ಭಾಗವತ ನಿರ್ಣಯ. ಅನ್ವಯ ನೋಡಿ, ಅಭಾಷಾತ್ರಯ ವೇದಿನಾಂ, ಅಭಾಷಾತ್ರಯ ವೇದಿನಾಂ ಗುಹ್ಯ ದರ್ಶನ ಸಮಾಧಿ ಎಂಬ ಮೂರು ಭಾಷೆಗಳನ್ನು ಅರಿಯದ, ಗುಹ್ಯ ದರ್ಶನ ಸಮಾಧಿ ಎಂಬ ಮೂರು ಭಾಷೆಗಳನ್ನು ಅರಿಯದ ಪುರಾಣ ಸ್ಥಾನ ಪಾಂಥಾನಾಂ, ಪುರಾಣ ಸ್ಥಾನ ಪಾಂಥಾನಾಂ ಪುರಾಣಗಳೆಂಬ ಸ್ಥಾನಗಳಲ್ಲಿ ದಾರಿಗರಾದವರಿಗೆ, ಪುರಾಣಗಳೆಂಬ ಸ್ಥಾನಗಳಲ್ಲಿ ದಾರಿಗರಾದವರಿಗೆ ಅಂದ್ರೆ ದಾರಿ ಹೋಕರಾದವರಿಗೆ ಅಂತ ಅರ್ಥ. ಅಂದ್ರೆ ಪೌರಾಣಿಕರಿಗೆ, ಪುರಾಣದಲ್ಲಿ ಆಸಕ್ತಿ ಉಳ್ಳಂತವರಿಗೆ ಅಂತ ಅರ್ಥ. ಪುರಾಣಗಳೆಂಬ ಸ್ಥಾನಗಳಲ್ಲಿ ದಾರಿಗರಾದವರಿಗೆ ಸುಸಖಾ, ಸುಸಖಾ ಒಳ್ಳೆಯ ಸ್ನೇಹಿತನಂತಿರುವ, ಒಳ್ಳೆಯ ಸ್ನೇಹಿತನಂತಿರುವ
ಒಳ್ಳೆಯ ಸ್ನೇಹಿತನಂತಿರುವ ಶ್ರೀ ಭಾಗವತ ನಿರ್ಣಯ ಶ್ರೀ ಭಾಗವತ ನಿರ್ಣಯ ಶ್ರೀ ಭಾಗವತ ತಾತ್ಪರ್ಯ ನಿರ್ಣಯವೆಂಬ ಗ್ರಂಥವು ಶ್ರೀ ಭಾಗವತ ತಾತ್ಪರ್ಯ ನಿರ್ಣಯವೆಂಬ ಗ್ರಂಥವು ಭವತಾ ಚಕ್ರೇ ಭವತಾ ಚಕ್ರೇ ತಮ್ಮಿಂದ ಮಾಡಲ್ಪಟ್ಟಿತು. ತಮ್ಮಿಂದ ಮಾಡಲ್ಪಟ್ಟಿತು. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇದೆನಾ? ಮುಂದೆ ಹೋಗೋಣ. ಸರಿ, ಇನ್ನೊಂದು ಅದ್ಭುತವಾದ ಆಚಾರ್ಯರು ಮಾಡಿರುವಂತಹ ಗ್ರಂಥ ಸ್ವತಂತ್ರ ಗ್ರಂಥ. ಇವೆಲ್ಲವೂ ಕೂಡ ಒಂದೊಂದಕ್ಕೆ ಭಾಷ್ಯ ಥರ ಬರೆದಿರುವಂತದ್ದು. ಭಾಗವತಕ್ಕೆ ಭಾಗವತ ತಾತ್ಪರ್ಯ ನಿರ್ಣಯ, ಮಹಾಭಾರತ ರಾಮಾಯಣಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯ, ಈ ರೀತಿ ಎಲ್ಲ ಬರ್ಕೊಂಡು ಹೋಗಿದ್ದಾರೆ. ಹೌದಾ? ಬ್ರಹ್ಮಸೂತ್ರಗಳಿಗೆ ಅನುವ್ಯಾಖ್ಯಾನ, ಅನುಭಾಷ್ಯ, ಈ ರೀತಿಯೆಲ್ಲ ಬರ್ಕೊಂಡು ಹೋಗಿದ್ದಾರೆ. ಆದರೆ ಇದೂ ಕೂಡ ಇದು ವಿಶೇಷವಾದದ್ದು, ಸ್ವತಂತ್ರ ಗ್ರಂಥ ಆಚಾರ್ಯರದ್ದು, ತಂತ್ರಸಾರ ಸಂಗ್ರಹ. ಅದರ ಬಗ್ಗೆ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಹೇಗಿದೆ ತಂತ್ರಸಾರ ಸಂಗ್ರಹ, ಹೇಗಿದೆ ಅಂತ ಇದರಲ್ಲಿ ವರ್ಣನೆ. ಕಸ್ತಂತ್ರಸಾರಂ ಸಂಪ್ರಾಪ್ಯ ನ ಸ್ಯಾತ್ ಪರ್ಯಾಪ್ತ ವಾಂಛಿತಃ ಅಮರೈರಾಶ್ರಿತ ಛಾಯಾಂ ಕಲ್ಪದ್ರುಮಮಿವೋತ್ತಮಂ. ನೋಡಿ, ನಾವೆಲ್ಲ ಹೇಳಿದ್ದೇವೆ ಕಾಮಧೇನು, ಕಲ್ಪವೃಕ್ಷ ಅಂತ. ಕಾಮಧೇನು ಯಾವುದು? ಹಸು. 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 ಕಲ್ಪವೃಕ್ಷ ಮರ. ದೇವಲೋಕದ ಮರ. ಹಾ, ಮರ. ಅಲ್ಲ, ಯಾವ ಮರ ಅಂತ ಗೊತ್ತಾ? ತೆಂಗಿನ ಮರ. ಅಶ್ವತ್ಥ ಮರ. ಅಶ್ವತ್ಥ ಮರ. ಅಲ್ಲ 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 ಅಲ್ಲ, ಪಾರಿಜಾತ ಮರ. ಓ, ಅದಕ್ಕೆ ಕೃಷ್ಣ ಪರಮಾತ್ಮ ರುಕ್ಮಿಣಿಗೋಸ್ಕರ ತಂದಿದ್ದು. ನಾನು ಇಷ್ಟು ದಿನ ತೆಂಗಿನ ಮರ ಅನ್ಕೊಂಡಿದ್ದೆ. ನಾವು ಎಲ್ಲ ತೆಂಗಿನ ಮರ ಅನ್ಕೊಂಡಿದ್ವಿ. ಇಲ್ಲ 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 ಇಲ್ಲ. ಅಂದ್ರೆ ಈ ಕಲ್ಪವೃಕ್ಷ ಇದಕ್ಕೆ ತೆಂಗಿನ ಮರ ಅಂತಂದ್ರೆ ತುಂಬಾ ಫಲವನ್ನ ಕೊಡುತ್ತೆ, ಉಪಯೋಗಿಸ್ತೀವಿ ಅಂತ. ಅದರದ್ದು ಎಲ್ಲಾ ಭಾಗಗಳು ಉಪಯೋಗ ಆಗುತ್ತೆ ಅಂತ. ಹಾಗೆ ಬಾಳೆನೂ ಹಾಗೆ. ಹಾ ಹಾ ಹಾ. ಬಟ್ ನಿಜವಾದ ಕಲ್ಪವೃಕ್ಷ ಹಾಗಾದ್ರೆ ಪಾರಿಜಾತ. ಹಾ, ಹಾಗಾದ್ರೆ ಹೇಗೆ ಎಲ್ಲ ದೇವತೆಗಳು ಆ ಒಂದು ಕಲ್ಪವೃಕ್ಷದ ಛಾಯೆಯನ್ನ ಆಶ್ರಯಿಸಿ ಅದರ ಸೇವೆಯನ್ನ ಮಾಡಿ ಅವರ ಇಷ್ಟಾರ್ಥಗಳನ್ನ ಹೇಗೆ ಅವರು ಪೂರ್ಣೆ ಮಾಡಿಕೊಳ್ತಾರೋ, ಹಾಗೆ ದೇವತಾ ಸನ್ನಿಧಾನ ಉಳ್ಳಂತಹ ಪಂಕ್ತಿಗಳುಳ್ಳಂತಹ, ಇಲ್ಲಿ ಛಾಯೆ ಅಂತಂದ್ರೆ ಆ ತಂತ್ರಸಾರ ಸಂಗ್ರಹದಲ್ಲಿ ಇರುವಂತಹ ಪಂಕ್ತಿಗಳು, ಛಾಯೆ ಎಂಬ ಹೆಸರಿನ ಪಂಕ್ತಿಗಳುಳ್ಳಂತಹ ಈ ಒಂದು ತಂತ್ರಸಾರ ಸಂಗ್ರಹವೆಂಬ ಕಲ್ಪವೃಕ್ಷ, ಇಂತಹ ಗ್ರಂಥವನ್ನ ಯಾರು ತಾನೇ ಸೇವೆ ಮಾಡಿ ತನ್ನ ಇಷ್ಟಾರ್ಥಗಳನ್ನ ಪೂರಿಸ್ಕೊಳ್ಳಿಕ್ ಆಗೋದಿಲ್ಲ. ತನ್ನ ಎಲ್ಲ ಇಷ್ಟಾರ್ಥಗಳನ್ನೂ ಕೂಡ ಇದನ್ನ ಪಾರಾಯಣ ಮಾಡೋದ್ರಿಂದ, ಅದರ ಅರ್ಥಾನುಸಂಧಾನ ಮಾಡೋದ್ರಿಂದ
ಹೇಗೆ ಕಲ್ಪವೃಕ್ಷದ ಸೇವೆಯಿಂದಾಗಿ ದೇವತೆಗಳು ತಮ್ಮ ಇಷ್ಟಾರ್ಥಗಳನ್ನ ಪೂರೈಸಿಕೊಳ್ತಾರೋ ಹಾಗೆ ಸಕಲ ಸಜ್ಜನನೂ ಕೂಡ ಈ ಒಂದು ತಂತ್ರಸಾರ ಸಂಗ್ರಹವೆಂಬ ಕಲ್ಪವೃಕ್ಷದ ಸೇವನೆಯಿಂದ ಅದರ ಶ್ರವಣ ಮನನ ಧ್ಯಾನದಿಂದಾಗಿ ತನ್ನ ಇಷ್ಟಾರ್ಥಗಳನ್ನ ದೇವತೆಗಳ ಹಾಗೆ ಪೂರೈಸಿಕೊಳ್ಳಬಹುದು. ಅದರಿಂದ ಈ ತಂತ್ರಸಾರ ಸಂಗ್ರಹ ಕಲ್ಪವೃಕ್ಷಕ್ಕೆ ಸಮಾನವಾದದ್ದು ಅಂತ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಸಮಯ ಇದೇನಾ? ಅರ್ಥ ಹೇಳ್ಬೋದಾ? ಇನ್ನೊಂದು ಪಾಠ ಇರುತ್ತಲ್ಲ ಆಚಾರ್ಯ, 58 ಆಯ್ತು. ಸರಿ 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 ಇರ್ಲಿ, ನಾಳೆ ಹೇಳೋಣ. ಆಮೇಲೆ ಆಚಾರ್ಯ, ಹಾ. ಹಾಗಾದ್ರೆ ಕಲ್ಪವೃಕ್ಷ ನಮ್ಮ ಪಾರಿಜಾತ ಗಿಡ ಅಂತ ಹೇಳಿದ್ರಿ, ಪಾರಿಜಾತದ ಮರ. ಹಾ ಅದಕ್ಕೋಸ್ಕರ ಪಾರಿಜಾತದ ಹೂವು ಅಷ್ಟು ಶ್ರೇಷ್ಠ ಬರುತ್ತ ಪೂಜೆಗೆ? ಹೌದು 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 ಹೌದು. ಇಲ್ಲಿ ನೋಡಿ, ವಿಚಾರ ಮಾಡಿ, ಯಾವುದೇ ಮರದ ಹೂವು ಕೂಡ ಅಷ್ಟು ಬೇಗ ಕೆಳಗ್ ಬೀಳೋದಿಲ್ಲ. ಹೌದು, ಇದೊಂದು ಸ್ವಲ್ಪ ಇದು ಬೇಗ ಬಿದ್ದೇ ಬಿಡ್ತದೆ. ಸರಿನಾ? ಬೆಳಗ್ಗೆ ಹೇಳುವಷ್ಟರಲ್ಲಿ ಸೂರ್ಯ ಬರೋಕಿನ ಮುಂಚೆನೆ ಬಿದ್ದಿರುತ್ತೆ. ವಿದ್ಯೆ. ಹೌದು 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 ಹೌದು. ಅಂದ್ರೆ ಅಷ್ಟು ಫಲವನ್ನ ಕೊಡುವಂತದ್ದು ಅಂತ ಇದು, ಅಷ್ಟು ಶೀಘ್ರವಾಗಿ ಅದರ ಸೇವೆಯನ್ನ ಮಾಡಿದ್ದಾರೆ ಅಂತ, ಅದೊಂದು ಸೂಚಕ. ಅದರ ಸೇವೆ ಅಂತಂದ್ರೆ ಅದನ್ನ ಮನೆಯಲ್ಲಿ ಬೆಳೆಸೋದ್ರಿಂದ ಅಂತಾನೆ? ಅಲ್ಲಲ್ಲ, ಇಲ್ಲಿ ಪಾರಿಜಾತಗಳು ಕೊಡ್ತವೆ ಅಂತಲ್ಲ, ಅದೊಂದೇ ಪಾರಿಜಾತ. ಹಾಗೆ. ಸರಿ ಸರಿ ಸರಿ. ಆದ್ರೆ ಅಲ್ಲಿರುವಂತದ್ದು ಯಾವುದು ಅಂತ ಹೇಳಿದೆ ನಾನು ಅಷ್ಟೇ. ಸರಿ ಆಚಾರ್ಯ, ಸರಿ ಸರಿ ಸರಿನಾ? ಆಯ್ತು ಆಚಾರ್ಯ, ಸರಿ ಸರಿ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಮಧ್ವೇಶ್ವರ ಕೃಷ್ಣಾರ್ಪಣ. ನಮಸ್ಕಾರ ಆಚಾರ್ಯ.